ಬಂಧುಗಳೇ, ಧ್ವಜಾರೋಹಣ ನೆರವೇರಿಸತಕ್ಕಂಥ ಸಚಿವರಾದ ಶಿವಾನಂದ ಪಾಟೀಲ್ ಅವರಿಗೆ ಧನ್ಯವಾದಗಳು. ರಾಷ್ಟ್ರಗೀತೆಯನ್ನು ಬಹಳಷ್ಟು ಸುಂದರವಾಗಿ ನುಡಿಸಿದ ಪೊಲೀಸ್ ವಾದ್ಯರಿಂದ ಗೆಳೆಯರಿಗೂ ಕೂಡ ತುಂಬುರಿದ ಧನ್ಯವಾದಗಳು. ಯಾರು ಕೂಡಬಾರದು, ಇದೀಗ ನಾಡಗೀತೆ ಇದೆ. ನಾಡಗೀತೆಯನ್ನ ಎಲಿಮೇಶ್ ಶಾಲೆ ಮಕ್ಕಳು ನಾಡಗೀತೆಯನ್ನು ಪ್ರಸ್ತುತಪಡಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸುಂದರವಾಗಿ ನಾಡಗೀತೆಯನ್ನು ಪ್ರಸ್ತುತಪಡಿಸಿದ ಹಾವೇರಿಯ 50 ವರ್ಷಕ್ಕಿಂತ ಹಿರಿಯರಾಗಿರ್ತಕ್ಕಂಥ ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು ಜಿಲ್ಲಾಡಳಿತ ಪರವಾಗಿ. ಇದೀಗ ಪರೇಡ್ ಕಮಾಂಡರ್ ಶಂಕರಗೌಡ ಪಾಟೀಲ್ ಅವರು ವೇದಿಕೆಗೆ ವರದಿಯನ್ನ ಸಲ್ಲಿಸಲಿಕ್ಕೆ 15 ಪ್ಲಟೂನ್ಗಳ ಮಾಹಿತಿಯನ್ನ ನೀಡಲಿಕ್ಕೆ ವೇದಿಕೆ ಹತ್ರ ಪರೇಡ್ ಕಮಾಂಡರ್ ಶಂಕರಗೌಡ ಡಿ ಪಾಟೀಲ್ ಅವರು. ಗಣರಾಜ್ಯೋತ್ಸವ ಕವಾಯತಿನಲ್ಲಿ 15 ತುಕಡಿಗಳು ಭಾಗವಹಿಸಿದ್ದು ಕವಾಯ ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಹದಿನೈದು ಪ್ಲಟೂನ್ಗಳು ತಯಾರಾಗಿ ತಮ್ಮ ಪರಿವೀಕ್ಷಣೆಗೆ ತಯಾರಿವೆ ಅಂತಕ್ಕಂಥ ಮಾಹಿತಿಯನ್ನ ಗೌರವಾನ್ವಿತ ಸಚಿವರಿಗೆ ನೀಡಿರ್ತಕ್ಕಂತಹ ಪರೇಡ್ ಕಮಾಂಡರ್ ಅವರು ಶೃಂಗಾರಗೊಂಡಿರ್ತಕ್ಕಂತಹ ತೆರೆದ ಜೀಪ್ನಲ್ಲಿ ಕರ್ನಾಟಕ ರಾಜ್ಯ ಘನ ಸರ್ಕಾರದ
ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರನ್ನ ಕರೆದೊಯ್ದು ಪ್ರತಿಯೊಂದು ಪ್ಲಟೂನ್ಗಳನ್ನ ಹತ್ತಿರದಿಂದ ಪರಿವೀಕ್ಷಣೆಯನ್ನ ಮಾಡಿಸಿ ಆ ಪ್ಲಟೂನ್ಗಳ ನಾಯಕರಿಂದ ಅವರಿಗೆ ಗೌರವವನ್ನು ಕೊಡಿಸುವುದು ಈ ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಎಲ್ಲರೂ ದಯವಿಟ್ಟು ವಿದ್ಯಾರ್ಥಿಗಳು ಬೇಗನೆ ಹೋಗಿ ಸ್ಟ್ಯಾಂಡರ್ಡ್ ಅಲ್ಲೇ ಕೂಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಬಹಳ ಶಿಸ್ತುಬದ್ಧರಾಗಿ ಪ್ರತಿಯೊಂದು ಶಾಲೆಯೂ ಕೂಡ ಕಾಲೇಜು ಕೂಡ ಸಹಕರಿಸ್ತದೆ. ಅವರೆಲ್ಲರಿಗೂ ಧನ್ಯವಾದವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. 15 ಪ್ಲಟೂನ್ಗಳು ಈ ವೇದಿಕೆಯ ಮೂಲಕ ತಮಗೆಲ್ಲ ಗೊತ್ತಿರಲಿ, ಈ ವೇದಿಕೆಯ ಮೂಲಕ ನಡೀತಕ್ಕಂಥ ರಾಷ್ಟ್ರೀಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನಿರ್ವಹಿಸಿದ ಪ್ರತಿಯೊಂದು ಅತಿಥಿಗಳು ನೀಡತಕ್ಕಂಥ ಒಂದು ವಿಶೇಷವಾದ ಗೌರವ. ಮೊದಲಾಗಿ ಜಿಲ್ಲಾ ಸದಸ್ಯರ ಮೀಸಲು ಪೊಲೀಸ್ ಪಡೆ ಹಾವೇರಿ ಟೀಮ್ನ ಪರವಾಗಿ ರವಿಕುಮಾರ್ ಡಿ PSI ಹಾವೇರಿ ಗ್ರಾಮೀಣ ಠಾಣೆಯವರು ಗೌರವ ಸಲ್ಲಿಸಿದರೆ, ಎರಡನೇದಾಗಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಯಲ್ಲಪ್ಪ ತಿರುಗಣ್ಣನವರ PSI ಶಿಗಾಂವ್ ಠಾಣೆ ತಮ್ಮ ಪ್ರಕರಣ ಗೌರವವನ್ನು ಸಲ್ಲಿಸಿದ್ದಾರೆ. ಮೂರನೇದಾಗಿ ಅಗ್ನಿಶಾಮಕ ಠಾಣಾಧಿಕಾರಿ ವೀರೇಶ್ ನಿಖಿಲ್ ಅವರು ತಮ್ಮ ಪ್ರಕರಣ ಪರವಾಗಿ ಗೌರವವನ್ನು ಸಲ್ಲಿಸಿದ್ದಾರೆ. ಅರಣ್ಯದ ಪರವಾಗಿ ಬೀಟ್ ಫಾರೆಸ್ಟರ್ ಮೌನೇಶ್ ಚವಾಣ್ ರವರು ತಮ್ಮ ಪ್ರಕರಣ ಪರವಾಗಿ ಗೌರವವನ್ನು ಸಲ್ಲಿಸಿದರೆ, ಗೃಹ ರಕ್ಷಕ ದಳದ ಟೀಮ್ನ ಪರವಾಗಿ ಶ್ರೀಶೈ ಕೆಂಚಣ್ಣನವರ್ PSI ಬಂಕಾಪುರ ಠಾಣೆ ಅವರು ತಮ್ಮ ಪ್ಲಟೂನ್ ಪರವಾಗಿ ಗೌರವವನ್ನು ಸಲ್ಲಿಸಿದ್ದಾರೆ. NCCಯ ಪ್ಲಟೂನ್ನ ಪರವಾಗಿ ಸಿಲಿಂಡರ್ ಆಫೀಸರ್ ಕುಮಾರಿ ರೇಷ್ಮಾ ಮೈಲಪ್ಪನವರು ತಮ್ಮ ಟೀಮ್ನ ಪರವಾಗಿ ಗೌರವವನ್ನು ಸಲ್ಲಿಸಿದರೆ, ನಂತರದಲ್ಲಿ KLE ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೈಡ್ಸ್ ನ ಕುಮಾರಿ ದೃಷ್ಟಿ S ಕುಂಬಾರ್ ಅವರು ತಮ್ಮ ಪ್ಲಟೂನ್ ಪರವಾಗಿ ಗೌರವ ಸಲ್ಲಿಸಿದ್ದಾರೆ. ನಂತರದಲ್ಲಿ ಪೊಲೀಸ್ ವಾದ್ಯದ ನಾಯಕರು ಕೂಡ ಗೌರವ ಸಲ್ಲಿಸಿ ಮುನ್ನಡೀತಾ ಇದ್ದಾರೆ. ನಂತರದಲ್ಲಿ JP ರುಡ್ರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸ್ಕೌಟ್ಸ್ ನ ಕುಮಾರ್ ಮುತ್ತುರಾಜ್ ತಿಪ್ಪಣ್ಣನವರ್ ತಮ್ಮ ಟೀಮ್ ನ ಪರವಾಗಿ ಗೌರವ ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಕಾಳಿದಾಸ ಪ್ರೌಢಶಾಲೆಯ ಸೇವಾದಳದ ಕುಮಾರ್ ಅಶೋಕ್ ಮಹಾಂತ್ ಅವರು. ನಂತರದಲ್ಲಿ ಮತ್ತೊಂದು ವಿದ್ಯಾರ್ಥಿ ತನ್ನ ಆದರ್ಶ ಪ್ರೌಢಶಾಲೆಯ ಕುಮಾರಿ ಜಹಾರ ಹಾವೇರಿ ತಮ್ಮ ಶಾಲೆ ಪರವಾಗಿ. ನಂತರದಲ್ಲಿ ನುಡಲ್ ಪ್ರೌಢಶಾಲೆಯ ಕುಮಾರ್ ಪ್ರಮೋದ್ ಪಳಲ್. ನಂತರದಲ್ಲಿ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಹಾವೇರಿಯ ಕುಮಾರಿ ಅಮೂಲ್ಯ ನವಣಿಯವರು. ಕ್ರೀಡಾ ಇಲಾಖೆ ತಂಡವು ಕೂಡ ಈ ಸಲ ಜಾಯಿನ್ ಆಗಿದ್ದಾರೆ. ಕ್ರೀಡಾ ಇಲಾಖೆಯ ಕುಮಾರ್ ಪೃಥ್ವಿ ಭಂಡಾರ್ ಅವರು ತಮ್ಮ ಟೀಮ್ನ ಪರವಾಗಿ ಗೌರವವನ್ನ ಸಲ್ಲಿಸಿದ್ರೆ, ನಂತರದಲ್ಲಿ ಹಾವೇರಿ MRM ಪ್ರೌಢಶಾಲೆ ಹಾವೇರಿಯ ಕುಮಾರ್ ಶ್ರೇಯಸ್ ನೇಗೂರ್ ತಮ್ಮ ಪ್ಲಟೂನ್ನ ಪರವಾಗಿ ಶಿಸ್ತುಬದ್ಧರಾಗಿ ಗೌರವ ಸಲ್ಲಿಸ್ತಾ ಇದ್ದಾರೆ. ಬಸವ ಭಾರತಿ ಪ್ರೌಢಶಾಲೆ ಹಾವೇರಿಯ ಕುಮಾರ್ ಜಗದೀಶ್ ಕುಮಾರ್ ಚವಾಣ್ ಅವರು ತಮ್ಮ ಪ್ಲಟೂನ್ನ ಪರವಾಗಿ ಗೌರವವನ್ನು ಸಲ್ಲಿಸಿದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀರಿ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಾದ್ಯವೃಂದವನ್ನ ನುಡಿಸುವುದರ ಮೂಲಕ ನಮ್ಮ ಪೊಲೀಸ್ ವಾದ್ಯವೃಂದದ ಗೆಳೆಯರು ಒಂದು ಇಂಪನ್ನು ನೀಡ್ತಾ ಇದ್ದಾರೆ, ಒಂದು ಕಳೆಯನ್ನು ತಂದುಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದವನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ರಾಷ್ಟ್ರೀಯ ಹಬ್ಬಗಳು ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಾಗ ಧ್ವಜಾರೋಹಣವನ್ನು ನಡೆಸತಕ್ಕಂಥ ಅತಿಥಿಗಳಿಗೆ ಹೇಳ್ತಕ್ಕಂಥ ಒಂದು ವಿಶಿಷ್ಟವಾದ ಗೌರವವಾಗಿತ್ತು. ಶೃಂಗಾರಗೊಂಡಿರ್ತಕ್ಕಂಥ ತೆರೆದ ಜೀಪ್ನಲ್ಲಿ ಸಚಿವರನ್ನ ಕರೆದೊಯ್ದು ಪ್ರತಿಯೊಂದು ಪ್ಲಟೂನ್ಗಳನ್ನ ಹತ್ತಿರದಿಂದ ಪರಿವೀಕ್ಷಣೆ ಮಾಡಿ ಆ ಪ್ಲಟೂನ್ಗಳ ನಾಯಕರು ವಿದ್ಯಾರ್ಥಿಗಳು ಸಂಭ್ರಮದಿಂದ ಸಚಿವರಿಗೆ ನಮಿಸ್ತಾ ಇದ್ದಾರೆ. ಗೌರವವನ್ನು ಕೊಟ್ಟು ಎದ್ದು ನಿಂತು ಗೌರವವನ್ನು ಕೊಡ್ತಾ ಇದ್ದಾರೆ. ಬಹಳ ಸಂತೋಷದ ಒಂದು ವಿಷಯ. ಒಂದು ಶಿಸ್ತು ನಮ್ಮ ವಿದ್ಯಾರ್ಥಿನಿಯಲ್ಲಿ ಕಂಡು ಬರ್ತಾ ಇದೆ. ಅದು ನಮಗೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಷಯ. ಆ ಎಲ್ಲ ವಿದ್ಯಾರ್ಥಿನಿಯರಿಗೆ ಶಿಕ್ಷಕರ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇದೀಗ ಮತ್ತೆ ವೇದಿಕೆ ಹತ್ರ ಗೌರವಾನ್ವಿತ ಸಚಿವರು ಬಹಳ ಸಂತೋಷ ಆಗಿದ್ದಾರೆ. ಸಚಿವರು ಪ್ರತಿಯೊಂದು ಪ್ಲಟೂನ್ಗಳನ್ನು ನೋಡಿ, ಅವರ ಶಿಸ್ತನ್ನು ನೋಡಿ ಹಸನ್ಮುಖದಿಂದ ಪ್ರತಿಯೊಂದು ಪ್ಲಟೂನ್ ಅನ್ನು ವೀಕ್ಷಣೆ ಮಾಡಿ ಅವರು ಮತ್ತೆ ವೇದಿಕೆ ಹತ್ರ ಮಾಡ್ತಾ ಇದ್ದಾರೆ. ಈ ಪ್ರತಿಯೊಂದು ಪ್ಲಟೂನ್ಗಳು ಕಳೆದ 15 ದಿನದಿಂದ ಬಿಸಿಲನ್ನ ಧೂಳನ್ನ ಲೆಕ್ಕಿಸದೆ ಬಹಳ ಪ್ರೀತಿಪೂರ್ವಕವಾಗಿ ನಾನು ದೇಶಕ್ಕಾಗಿ ನನ್ನ ಶಕ್ತಿಯನ್ನ, ನನ್ನ ಕಲೆಯನ್ನ ಪ್ರದರ್ಶನ ಮಾಡಬೇಕು ಅಂತ ತಯಾರು ಮಾಡ್ಕೊಂಡ್ ಬಂದಿರತಕ್ಕಂತ ಒಂದು ಪಥಸಂಚಲನ ಇನ್ನು ಕೆಲವೇ ನಿಮಿಷಗಳಲ್ಲಿ ತಮ್ಮೆದುರಿಗೆ ಮತ್ತೆ ವೇದಿಕೆಗೆ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರನ್ನ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಈಗಾಗಲೇ ಪ್ರತಿಯೊಂದು ಪ್ಲಟೂನ್ಗಳ ವೀಕ್ಷಣೆ ಮುಗಿಸಿ ಬಂದಿದ್ದಾರೆ. ಪರೇಡ್ ಕಮಾಂಡರ್ ಶಂಕರಗೌಡ ಪಾಟೀಲ್ ಅವರು ಈಗಾಗಲೇ ಪರಿವೀಕ್ಷಣೆ ಮುಕ್ತಾಯವಾಗಿದೆ. ಮಾನ್ಯರೇ, ಪಥಸಂಚಲನವನ್ನ ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಅನುಮತಿಯನ್ನ ಪಡೆದು ಸ್ವಸ್ಥಾನಕ್ಕೆ ಮರಳಿ ಆದೇಶವನ್ನ ನೀಡಿ, ನೋಡ್ರಿ ಪ್ರತಿಯೊಂದು ಆದೇಶಗಳು ಕನ್ನಡದಲ್ಲಿವೆ. ಇವತ್ತು ಪೊಲೀಸ್ ಇಲಾಖೆಗೆ ಧನ್ಯವಾದವನ್ನು ಹೇಳಬೇಕು. ಪ್ರತಿಯೊಂದು ಆದೇಶಗಳನ್ನ ಕನ್ನಡಮಯವಾಗಿಸಿದ್ದಾರೆ, ಕನ್ನಡದಲ್ಲೇ ಆದೇಶವನ್ನ ನೀಡ್ತಾರೆ. ಈಗ ತಾವೆಲ್ಲ ವೀಕ್ಷಣೆ ಮಾಡಬಹುದು. ಪ್ರತಿಯೊಂದು ಪ್ಲಟೂನ್ಗಳು ಕೂಡ ಇದೀಗ ಪಥಸಂಚಲನ ಪ್ರಾರಂಭ ಮಾಡಲಿವೆ. ಪ್ರತಿಯೊಂದು ಪ್ಲಟೂನ್ಗಳು ಈಗ ಪಥಸಂಚಲನದ ಮುಖ್ಯವಾಹಿನಿಗೆ. ಭಾರತೀಯ ಬಂಧುಗಳೇ, ಇದೀಗ ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಪಥಸಂಚಲನ ಇದೀಗ ತಮ್ಮೆದುರಿಗೆ. ಆ ಪ್ರತಿಯೊಂದು ಪ್ಲಟೂನ್ಗಳು ಬೀಸ್ತಕ್ಕಂಥ ಕೈಗಳು, ಹಾಕ್ತಕ್ಕಂಥ ಹೆಜ್ಜೆಗಳು, ನೋಡ್ತಕ್ಕಂಥ ನೋಟ ಎಲ್ಲವೂ ಕೂಡ ಭಾರತೀಯಮಯವಾಗಿದೆ. ಸಂವಿಧಾನ ನಮ್ಮದಾಗಿಸಿಕೊಂಡ ದಿನ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸ್ಮರಿಸತಕ್ಕಂಥ ದಿನ, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಆದಿಯಾಗಿ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನ ಸ್ಮರಿಸತಕ್ಕಂಥ ದಿನ. ಅಂತಹ ಒಂದು ಸುಸಂದರ್ಭದಲ್ಲಿ ಇವತ್ತು ಜಿಲ್ಲಾ ಕ್ರೀಡಾಂಗಣಕ್ಕೆ ಒಂದು ವಿಶೇಷ ಕಳೆಯನ್ನ ಈ ಪ್ರತಿಯೊಂದು ಪ್ಲಟೂನ್ಗಳು ತಂದು ಕೊಡ್ತಾ ಇದ್ದಾವೆ. ಅವರಿಗೆಲ್ಲರಿಗೂ ಜಿಲ್ಲಾಡಳಿತ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ರೆ, ಹಾಕುವ ಹೆಜ್ಜೆಗೆ ಒಂದು ಹುರುಪನ್ನ, ಉತ್ಸಾಹವನ್ನ ನಮ್ಮ ಪೊಲೀಸ್ ವಾದ್ಯವೃಂದದ ಗೆಳೆಯರು ನೀಡ್ತಾ ಇದ್ದಾರೆ. ಬಹಳ ಸುಶ್ರಾವಾದ ಸಂಗೀತವನ್ನ ನುಡಿಸಿ ಅವ್ರಿಗಿನ್ನೂ ನಾವು ಚೆನ್ನಾಗಿ ಹೆಜ್ಜೆ ಹಾಕ್ಬೇಕು, ಕೈ ಬೀಸಬೇಕು ಅಂತಕ್ಕಂಥ ಖುಷಿಯನ್ನ ಪ್ರತಿಯೊಂದು ಪ್ಲಟೂನ್ಗೂ ಕೂಡ ಅವರು ನೀಡ್ತಾ ಇದ್ದಾರೆ. ಆ ಪೊಲೀಸ್ ವಾದ್ಯವೃಂದದ ಗೆಳೆಯರಿಗೆ ಜಿಲ್ಲಾಡಳಿತ ಪರವಾಗಿ ನಾವು ಧನ್ಯವಾದವನ್ನ ಸಲ್ಲಿಸ್ತಾ, 15 ಪ್ಲಟೂನ್ಗಳು, ಆ 15 ಪ್ಲಟೂನ್ಗಳ ಮುಖ್ಯ ವಾಹಿನಿಯಲ್ಲಿ ಮುಖ್ಯ ಕಮಾಂಡರ್ ಆಗಿರ್ತಕ್ಕಂಥ ಶಂಕರಗೌಡ ಡಿ ಪಾಟೀಲ್ ರವರು, RPI DR ಹಾವೇರಿ ಅವರು ಇರ್ತಾರೆ. ಅವರೆಲ್ಲರೂ ರಾಷ್ಟ್ರ ಧ್ವಜಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಸಚಿವರಿಗೆ, ಅತಿಥಿಗಳಿಗೆ ಗೌರವವನ್ನ ಸಲ್ಲಿಸ್ತಾ ಹೆಜ್ಜೆ ಹಾಕ್ತಾರೆ. ಮೊದಲಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಹಾವೇರಿ ರವಿಕುಮಾರ್ D PSI ಹಾವೇರಿ ಗ್ರಾಮೀಣ ಠಾಣೆ. ಜೋರ ಚಪ್ಪಾಳೆ ಕೊಡಬೇಕು ದಯವಿಟ್ಟು, ಇಲ್ಲಿರ್ತಕ್ಕಂಥ ಎಲ್ಲರೂ ಅವರಿಗೆ ಚಪ್ಪಾಳೆ ಕೊಡಿ ದಯವಿಟ್ಟು. ಎರಡನೇದಾಗಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಯಲ್ಲಪ್ಪ ಹಿರಗಣ್ಣವರು PSI ಶಿಗ್ಗಾಂವ್ ಠಾಣೆ, ತಮ್ಮ ಪ್ಲಟೂನ್ ಪರ ಗೌರವ ಸಲ್ಲಿಸಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಮೂರನೇದಾಗಿ ಅಗ್ನಿಶಾಮಕ ಠಾಣಾಧಿಕಾರಿ ವೀರೇಶ್ ಥೆಕೀನ್ ತಮ್ಮ ಪ್ಲಟೂನ್ ಪರ ಗೌರವ ಸಲ್ಲಿಸಿದ್ರೆ, ನಂತರದಲ್ಲಿ ಅರಣ್ಯ ದಳ ಬೀಟ್ ಫಾರೆಸ್ಟರ್ ಮೌನೇಶ್ ಚವಾಣ್ ರವರು ತಮ್ಮ ಪ್ಲಟೂನ್ ಪರ ಗೌರವ ಸಲ್ಲಿಸಿದ್ರೆ, ಗೃಹ ರಕ್ಷಕ ದಳ ಶ್ರೀಶೈಲ್ ಕೆಂಚಣ್ಣ ಅವರು PSI ಬಂಕಾಪುರ್ ಠಾಣೆ. ಮೊದಲ ವಿದ್ಯಾರ್ಥಿನಿಯರ ಪ್ಲಟೂನ್ ಅದು ಎನ್ಸಿಸಿಯ ಕುಮಾರಿ ರೇಷ್ಮಾ ಬೈಲಪ್ಪನವರು ಸಿಲಿಂಡರ್ ಆಫೀಸರ್, ತಮ್ಮ ಪ್ಲಟೂನ್ ಪರವಾಗಿ NCC ಪಡೆ ಬರ್ತಾ ಇದೆ JH ಕಾಲೇಜ್. ನಂತರದಲ್ಲಿ ಚಪ್ಪಾಳೆ ಕೊಡ್ಬೇಕು ದಯವಿಟ್ಟು ಇರ್ತಕ್ಕಂಥವ್ರೆಲ್ಲರೂ ಕೂಡ. ನೋಡ್ರಿ ಎಷ್ಟು ಶಿಸ್ತುಬದ್ಧವಾಗಿ, ಎಷ್ಟು ಚೆನ್ನಾಗಿ ಅವರೆಲ್ಲ ಟೀಮ್ ಇದೆ. ಕೇಲಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೈಡ್ಸ್ ನ ಕುಮಾರಿ ದೃಷ್ಟಿ S ಕುಂಬಾರ್ ತಮ್ಮ ಪ್ಲಟೂನ್ ಪರವಾಗಿ. JP ರೋಟರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸ್ಕೌಟ್ಸ್ ಕುಮಾರ್ ಮುತ್ತುರಾಜ್ ತಿಪ್ಪಣ್ಣವರ್ ತಮ್ಮ ಪ್ಲಟೂನ್ ಪರವಾಗಿ. ಕಾಳಿದಾಸ ಪ್ರೌಢಶಾಲೆ ಸೇವಾದಳ ಕುಮಾರ್ ಅಶೋಕ್ ಮಹಾಂತ್. ಆದರ್ಶ ಪ್ರೌಢಶಾಲೆಯ ಕುಮಾರಿ ಜಹಾರಾ ಹಾವೇರಿ ತಮ್ಮ ಪ್ಲಟೂನ್ ಪರವಾಗಿ. ಲುಡಲ್ ಪ್ರೌಢಶಾಲೆಯ ಕುಮಾರ್ ಪ್ರಮೋದ್ ಹೊಳಲ್ ತಮ್ಮ ಪ್ರೌಢಶಾಲೆ ಪರವಾಗಿ ಗೌರವ ವಂದನೆಯನ್ನ ರಾಷ್ಟ್ರ ಧ್ವಜಕ್ಕೆ, ವೇದಿಕೆ ಬರ್ತಕ್ಕಂಥ ಸಚಿವರಿಗೆ, ಅತಿಥಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಕನ್ನಡ ಪ್ರೌಢಶಾಲೆ ಹಾವೇರಿಯ ಕುಮಾರಿ ಅಮೂಲ್ಯ ನವಡಿ. ಕ್ರೀಡಾ ಇಲಾಖೆಯ ತಂಡ ಈ ಬಾರಿ ಜಾಯ್ನ್ ಆಗ್ತಾ ಇದೆ. ಕುಮಾರ್
ಪೃಥ್ವಿ ವಡ್ಡರ್ ತಮ್ಮ ಪ್ಲಟೂನ್ ಪರವಾಗಿ ಗೌರವಧನ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ. ಎಂಆರ್ಎಂ ಪ್ರೌಢಶಾಲೆ ಹಾವೇರಿಯ ಕುಮಾರ್ ಶ್ರೇಯಸ್ ನೇಗೂರ್. ಬಹಳ ಸಂತೋಷ ಅನಿಸ್ತಾ ಇದೆ ಪ್ರತಿಯೊಂದು ಪ್ಲಟೂನ್ಗಳನ್ನು ನೋಡಿದಾಗ ಅವರ ಮುಗ್ಧತೆ. ಮತ್ತೊಂದು 15ನೇ ಪ್ಲಟೂನ್ ಬಸವ ಭಾರತಿ ಪ್ರೌಢಶಾಲೆ ಹಾವೇರಿ ಕುಮಾರ್ ಜಗದೀಶ್ ಕುಮಾರ್ ಚವಾಣ್ ತಮ್ಮ ಪ್ಲಟೂನ್ ಪರವಾಗಿ ಗೌರವ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ. 15 ಪ್ಲಟೂನ್ಗಳು ಪರೇಡ್ ಕಮಾಂಡರ್ ಶಂಕರಗೌಡ ಡಿ ಪಾಟೀಲ್ ಇವರ ನೇತೃತ್ವದಲ್ಲಿ ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನ ಹಾಕ್ತಾ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಪಥಸಂಚಲನ ನಿಜವಾಗ್ಲೂ ಮನಮೋಹಕವಾಗಿದೆ. ಅತಿಥಿಗಳು, ಸಚಿವರು ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. ಆಕರ್ಷಣವಾಗಿರ್ತಕ್ಕಂಥ ಈ ಪಥಸಂಚಲನದಲ್ಲಿ ತಾವೆಲ್ಲ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಭಾಗವಹಿಸಿದ್ದೀರಿ. ಹದಿನೈದು ಪ್ಲಟೂನ್ಗಳು ಮತ್ತೆ ಸ್ವಸ್ಥಾನಕ್ಕೆ ಮರಳ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ನೋಡ್ರಿ, ಇಲ್ಲಿಂದ ನೋಡಿದ್ರೆ ಎಷ್ಟು ಇನ್ನೂ ಆಕರ್ಷಣೀಯವಾಗಿ ನಾವು ಕಾಣುತ್ತೆ. ಕೈಗಳು ಬೀಸ್ತಕ್ಕಂಥ ಕೈಗಳಲ್ಲಿ, ಹಾಕ್ತಕ್ಕಂಥ ಹೆಜ್ಜೆಗಳಲ್ಲಿ ಭಾರತದ ಬಗ್ಗೆ ಗೌರವವನ್ನ ಹೊಂದಿ, ನಾನು ಈ ದೇಶದ ಪ್ರಜೆ, ಈ ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ಈ ದೇಶಕ್ಕಾಗಿ ಏನು ಕೊಡಬೇಕು ಅನ್ನೋದನ್ನ ದೃಢ ನಿಶ್ಚಯ ಮಾಡುವ ನಿಟ್ಟಿನಲ್ಲಿ ಅವರೆಲ್ಲ ಹೆಜ್ಜೆ ಹಾಕ್ತಾ ಇದ್ದಾರೆ. 4 ವಿದ್ಯಾರ್ಥಿನಿಯರ ಪ್ಲಟೂನ್ ಕೂಡ ಇರ್ತಕ್ಕಂಥದ್ದು ಸಂತೋಷದ ಸಂಗತಿ. ಮತ್ತೆ ಪ್ರತಿಯೊಂದು ಪ್ಲಟೂನ್ ನಾಯಕರು ವೇದಿಕೆಯ ಮುಂಭಾಗಕ್ಕೆ. ನಿಮ್ಮ ಆಫೀಸಿನ ಪ್ರತಿಯೊಂದು ಹಂತದಲ್ಲಿ ಕೂಡ ಶಿಸ್ತನ್ನ ನಾವು ಕಾಣ್ತಾ ಇದ್ದೀವಿ. ಬರೇ ಡ್ರಮ್ ಬೀಟ್ ಮೇಲೆ ಎಷ್ಟೆಲ್ಲ ತಮ್ಮ ಸರಿಹೊಂದಿಸಿಕೆ ಇರ್ಬೋದು, ತಮ್ಮ ಎಲ್ಲ ಚಲನವಲನಗಳನ್ನ ನಿರ್ವಹಣೆ ಮಾಡ್ತಾರೆ. ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಒಂಚೂರ ಚಪ್ಪಳೆ ಕೊಟ್ಬಿಡಿ. 15 ಪ್ಲಟೂನ್ಗಳಿಗೆ, ಪರೇಡ್ ಕಮಾಂಡರ್ ಅವರಿಗೆ, ಎಲ್ಲ ಇಲಾಖೆಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಜಿಲ್ಲಾಡಳಿತ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಇದೀಗ ಗಣರಾಜ್ಯೋತ್ಸವ ಸಂದೇಶವನ್ನು ಕೇಳೋಣ ಗೌರವಂತ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರಿಂದ. ಪ್ರಥಮದಲ್ಲಿ ಬಸವಣ್ಣನವ್ರನ್ನ ಅಂತರಾಳದಲ್ಲಿ ನೆನೆದು 77ನೇ ಗಣರಾಜ್ಯೋತ್ಸವದ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಭಾಗವಹಿಸಿರುವ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಸಿಬ್ಬಂದಿಗಳ ಸಮಿತ್ರರಿಗೆ, ಮುದ್ದು ಮಕ್ಕಳಿಗೆ, ಸ್ನೇಹಿತರಿಗೆ ಹಾಗೂ ಸಾರ್ವಜನಿಕರಿಗೆ ಗಣರಾಜ್ಯೋತ್ಸವದ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ಪ್ರತಿ ವರ್ಷದಂತೆ ಜನವರಿ 26ರಂದು ಭಾರತೀಯರು ಸಂಭ್ರಮದಿಂದ ಆಚರಿಸುವ ಹಬ್ಬ ಗಣರಾಜ್ಯೋತ್ಸವ. ಇದು ಭಾರತದ ಆತ್ಮಸನ್ಮಾನ ಮತ್ತು ಅಭಿಯಾನದ ಉತ್ಸವ. 76 ವರ್ಷಗಳ ಹಿಂದೆ ಜನವರಿ 26ರಂದು
ಭಾರತದ ನೇತಾರರು ನವೋದಿತ ಭಾರತದ ಸಂವಿಧಾನವನ್ನು ಅಂಗೀಕರಿಸಿ ಭಾರತದ ಒಕ್ಕೂಟವನ್ನು ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಎಂದು ಸಾರಿದರು. ಭಾರತದ ಸಂವಿಧಾನ ಜಗತ್ತಿನ ಅತ್ಯಂತ ಸುದೀರ್ಘ, ವಿಸ್ತೃತ, ಪರಿಪೂರ್ಣ ಮತ್ತು ನ್ಯಾಯಸಮ್ಮತ ಸಂವಿಧಾನಗಳಲ್ಲಿ ಒಂದಾಗಿದೆ. ಕಾಲಾಂತರದಲ್ಲಿ ಅದೆಷ್ಟೋ ಬದಲಾವಣೆಗಳನ್ನು ಎದುರಿಸಿ ಸದೃಢವಾಗಿ ನಿಂತಿರುವ ಸಂವಿಧಾನ ಇದು ಆಗಿದೆ. ಭಾರತದ ಸಂವಿಧಾನದ ಕಲ್ಪನೆ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಕುಡಿಯೊಡ್ಡಿತ್ತು. 1926ರಲ್ಲಿ ಲಕ್ನೋದಲ್ಲಿ ನಡೆದ ಸರ್ವಪಕ್ಷಗಳ ಮಹಾಸಭೆ ಭಾರತದ ಸಂವಿಧಾನವನ್ನು ರಚಿಸಲು ಒಂದು ಸಮಿತಿಯನ್ನು ರಚಿಸಿತು. ಅದನ್ನು ನೆಹರು ರಿಪೋರ್ಟ್ ಎಂದು ಕರೆಯಲಾಗಿದೆ. 1946 ಡಿಸೆಂಬರ್ 11ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನದ ರಚನಾ ಸಭೆ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆಯುತ್ತಲೇ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಭಾರತ ಸರ್ಕಾರದ ಮೊದಲ ಕಾನೂನು ಸಚಿವರನ್ನಾಗಿ ಹಾಗೂ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಭಾರತ ದೇಶದ ಸಂವಿಧಾನವು 26 ನವೆಂಬರ್ 1949ರಂದು ಅಂಗೀಕೃತವಾಗಿ 26 ಜನವರಿ 1950ರಿಂದ ಜಾರಿಗೆ ಬಂದಿದೆ. 395 ವಿಧಿಗಳು, 8 ಅನುಸೂಚಿಗಳನ್ನು, 22 ಭಾಗಗಳನ್ನು ಒಳಗೊಂಡಿದೆ. ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸಿ ರಾಜಗೋಪಾಲಾಚಾರಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ವಲ್ಲಭಭಾಯಿ ಪಟೇಲ್, ಅಬ್ದುಲ್ ಕಲಾಂ ಆಜಾದ್, ಶ್ಯಾಮಪ್ರಸಾದ್ ಮುಖರ್ಜಿ ಮೊದಲಾದವರು ಸಂವಿಧಾನ ರಚನಾ ಸಭೆಯ ಮುಖ್ಯಸ್ಥರಾಗಿ ಭಾಗವಹಿಸಿದ್ದು ನಮ್ಮೆಲ್ಲರ ಸಂತೋಷದ ಸಂಗತಿ. ಭಾರತದ ಸಂವಿಧಾನದ ರಚನಾಕಾರರು ಜಗತ್ತಿನ ಹಲವು ದೇಶಗಳ ಸಂವಿಧಾನದ ಅಧ್ಯಯನ ಮಾಡಿ ಅವುಗಳ ಉತ್ತಮ ಅಂಶಗಳಿಂದ ಪ್ರೇರಣೆ ಪಡೆದಿದ್ದರು. ಈ ಸಂವಿಧಾನಗಳ ಇತಿಹಾಸ, ಪ್ರಾಮಾಣಿಕತ, ವ್ಯಾವಹಾರಿಕತೆಯ ಜೊತೆಗೆ ಭಾರತೀಯತ್ವ ಮತ್ತು ಭಾರತೀಯ ಪರಂಪರೆಯ ಮೌಲ್ಯಗಳನ್ನು ಸೇರಿಸಿಕೊಂಡು ಭಾರತದ ಸಂವಿಧಾನ ಶ್ರೀಮಂತವಾಗಿದೆ ಎಂದು ಹೇಳಲು ಸಂತೋಷವೆನಿಸುತ್ತದೆ. ಇದೀಗ 76 ವರ್ಷ ತುಂಬಿರುತ್ತಿರುವ ಭಾರತದ ಸಂವಿಧಾನದ ಈ ಇತಿಹಾಸದ ಹೊರಳುಗಳಲ್ಲಿ ಹಲವು ಏಳುಗಳನ್ನು ನೋಡಿಯೂ ಭಾರತ ಅದಮ್ಯ ಸುಭದ್ರ ಕೋಟೆಯಾಗಿ ಉಳಿದುಕೊಂಡಿದೆ. ಭಾರತದ ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವದ ಭದ್ರ ಬುನಾದಿಯಾಗಿ ಭಾರತೀಯರ ಶಕ್ತಿಶೀಲೆಯಾಗಿದೆ. ಅಂಬೇಡ್ಕರ್ ಹೇಳಿದಂತೆ ಇದು ಬದುಕಿನ ವಾಹನ, ಭಾರತೀಯರ ಚೈತನ್ಯವಾಗಿದೆ. ವಿಶ್ವ ಮಾನ್ಯತೆ ಪಡೆದ ನಮ್ಮ ಸಂವಿಧಾನವು ಆಧುನಿಕ ಭಾರತದಲ್ಲಿ ಸಮಾನತೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ. ಸಮಾನತೆ, ಸೋದರತೆ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಳ್ಳುವುದೇ ನಮ್ಮ ಸಂವಿಧಾನದ ಮುಖ್ಯ ಗುರಿಯಾಗಿದೆ. ಸಂವಿಧಾನ ಎಂದರೆ ಸರ್ಕಾರದ ಅಧಿಕಾರ ಮತ್ತು ಜನತೆ ಹಕ್ಕುಗಳನ್ನು ಸಮನ್ವಯಗೊಳಿಸುವ ನಿಯಮಗಳ ಸಂಕಲನವಿದ್ದಂತೆ. ನಮ್ಮ ಸಂವಿಧಾನ ಈ ದೇಶದ ಸಂಸದೀಯ ಸ್ವರೂಪ, ನಾಗರಿಕತೆ, ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಶಾಸಕಾಂಗಗಳ ಅಧಿಕಾರ, ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ಅಧಿಕಾರದ ಮತ್ತು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರದ ಹಂಚಿಕೆ, ಹೀಗೆ ಒಂದು ದೇಶದ ಒಟ್ಟಾರೆ ಆಡಳಿತವನ್ನು ಹೇಗೆ ನಡೆಸಬೇಕು ಎನ್ನುವುದನ್ನು ಸುದೀರ್ಘವಾಗಿ ವಿವರಿಸಿದೆ. ನಮ್ಮ ಸಂವಿಧಾನ ನಮಗೆ ಅಪರಿಮಿತ ಹಕ್ಕುಗಳನ್ನು ಕೊಟ್ಟಿರುವಂತೆ ಕರ್ತವ್ಯಗಳನ್ನು ಸೂಚಿಸಿದೆ. ನಮ್ಮ ಸಂವಿಧಾನದ ನಿರ್ದೇಶಕರ ಸೂತ್ರಗಳನ್ನು ಭಾರತೀಯರಾದ ನಾವು ಎಂಥ ದೇಶವನ್ನು ರೂಪುಗೊಳಿಸಬೇಕೆಂಬ ಕನಸುಗಳನ್ನು ನೀಡಿದೆ. ಈ ಕನಸುಗಳು ಬರೀ ಸಂವಿಧಾನದ ಆಶಯಗಳಾಗಿ ಉಳಿಯದೆ ಸಾಕಾರಗೊಳ್ಳಬೇಕು. ಈ ದೇಶದ ಸಾರ್ವಭೌಮನಾದ ಜನಸಾಮಾನ್ಯರ ಬದುಕು ಸುಂದರವಾಗಿರಬೇಕು. ಅದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿರುವ ಕಲ್ಯಾಣ ಕಾರ್ಯಕ್ರಮಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪುವಂತಾಗಬೇಕು.
ಭಾರತದ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕವಾಗಿ, ಗಣರಾಜ್ಯವಾಗಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಇವು ಭಾರತೀಯ ರಾಷ್ಟ್ರೀಯ ಪದ್ಧತಿಯ 4 ಆಧಾರ ಸ್ತಂಭಗಳಾಗಿದ್ದವು. ಭಾರತದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಮ್ಮ ಸರ್ಕಾರ ಸರ್ವರನ್ನು ಒಳಗೊಂಡು ಸರ್ವರನ್ನು ಬೆಸೆಯುವ ಮತ್ತು ಸರ್ವರಿಗೂ ಸಮಪಾಲು ಸಮಬಾಳ ನೀಡಬೇಕೆಂಬ ಪ್ರಾಮಾಣಿಕ ಆಶಯದ ಸರ್ಕಾರವಾಗಿ ಬಡವರ, ದಮನಿತರ, ಶೋಷಿತರ ಏಳಿಗೆಗಾಗಿ ವಿಶೇಷ ಒತ್ತು ನೀಡಿದೆ. ಸಂಪತ್ತು, ಅಧಿಕಾರ ಮತ್ತು ಅವಕಾಶ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗಬೇಕೆ ಎಂಬುವ ಆಶಯಗಳೊಂದಿಗೆ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಹಾಗೂ 5 ಗ್ಯಾರಂಟಿಗಳನ್ನು ಈಡೇರಿಸಿದ್ದು ಜನತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಒಂದು ಸುದೈವದ ಸಂಗತಿ ಅಂದ್ರೆ 500 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾದ ಹಾವೇರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಲೋಕಾರ್ಪಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮಾದರಿಯ ವೈದ್ಯಕೀಯ ಕಾಲೇಜ್ ಇದಾಗಿದೆ. ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಭರವಸೆಯನ್ನ ನೀಡಿದ್ದಾರೆ. ಜಿಲ್ಲೆಯ ಜನತೆಗೆ ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿಸಲಾಗುತ್ತಿದೆ. ಆಸ್ಪತ್ರೆ ಉನ್ನತೀಕರಣ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ 20 ಕೋಟಿ ವೆಚ್ಚ ಮಾಡಲಾಗಿದೆ. ಶೀಘ್ರದಲ್ಲೇ ಜಿಲ್ಲೆಗೆ MRI ಯಂತ್ರ ಕೂಡ ಬರಲಿದೆ. ಇದರಿಂದ ರೋಗಿಗಳಿಗೆ ಚಿಕಿತ್ಸೆ ಹಾಗೂ ಜನರು ದಾವಣಗೆರೆ ಹಾಗೂ ಹುಬ್ಬಳ್ಳಿಗೆ ಅಲೆದಾಡುವುದನ್ನು ನಿಲ್ಲಿಸಬಹುದು. ರೈತರ ಹಿತದೃಷ್ಟಿಯಿಂದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಖರೀದಿಯ ಕೇಂದ್ರವನ್ನು ಆರಂಭಿಸಲಾಗಿದೆ. 2.5 ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಯ ವಿವಿಧ ನೀರಾವರಿ ಯೋಜನೆಗಳಿಗಾಗಿ 1420 ಕೋಟಿ ಮಂಜೂರು ಮಾಡಿದ್ದಾರೆ. ರಾಷ್ಟ್ರದಲ್ಲಿಯೇ ಮಾದರಿಯ ಮೆಣಸಿನಕಾಯಿ ಮಾರುಕಟ್ಟೆಯಾಗಿರುವ ಸುಪ್ರಸಿದ್ಧ ಬ್ಯಾಡಗಿ ಪಟ್ಟಣದಲ್ಲಿ ರಸ್ತೆ ಕಾಮಗಾರಿಗಳಿಗಾಗಿ 78 ಕೋಟಿ ಮಂಜೂರು ಮಾಡಲಾಗಿದೆ. ಒಟ್ಟಾರೆ ಜಿಲ್ಲೆಯಲ್ಲಿ ಶೈಕ್ಷಣಿಕ ಹಾಗೂ ನೀರಾವರಿ ಕ್ರಾಂತಿಯಾಗಿದೆ ಎಂದು ಹೇಳಲು ಸಂತೋಷವೆನಿಸುತ್ತದೆ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಎಂದು ಹಾರೈಸುತ್ತೇನೆ. 2020-25 ಮತ್ತು 26ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 16,995 ಹೆಕ್ಟೇರ್ ಬೆಳೆ ಹಾನಿಯಾಗಿದ್ದು 33,979 ಅರ್ಹ ರೈತರಿಗೆ NDRF ಮತ್ತು SDRF ಮಾರ್ಗಸೂಚಿ ಅನುಸಾರ ರಾಜ್ಯ ಸರ್ಕಾರದ ಹೆಚ್ಚುವರಿ ಪರಿಹಾರವಾಗಿ 14,18,00,000 ರೂಪಾಯಿಯನ್ನ ಸೇರಿಸಿ ಒಟ್ಟು 29 ಕೋಟಿ ರೂಪಾಯಿಯ ಪರಿಹಾರವನ್ನು ವಿತರಿಸಲಾಗಿದೆ. ಮಳೆಯಿಂದ ಹಾನಿಯಾದ 217 ಮನೆಗಳಿಗೆ ಸಂತ್ರಸ್ತರ ಕುಟುಂಬಗಳಿಗೆ NDRF ಮತ್ತು SDRF ಮಾರ್ಗಸೂಚಿಯ ಅನುಗುಣ 1.45 ಕೋಟಿ ಪರಿಹಾರ ನೀಡಲಾಗಿದೆ. ಮಾನವ ಮತ್ತು ಜಾನುವಾರು ಜೀವಹಾನಿಗೆ 63 ಲಕ್ಷ ಪರಿಹಾರ ನೀಡಲಾಗಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನೆರೆ ಹಾವಳಿ ಪ್ರದೇಶಗಳನ್ನು ಗುರುತಿಸಿ 20 ಶಮನ ನಿಧಿ ಅಡಿಯಲ್ಲಿ ತಡೆಗೋಡೆ, ರಾಜ್ಯ ಕಾಲುವೆ, ಸಿಡಿ ನಿರ್ಮಾಣ ಒಳಗೊಂಡಂತೆ 10.34 ಕೋಟಿ ರೂಪಾಯಿದಲ್ಲಿ ವೆಚ್ಚದಲ್ಲಿ 9 ಕಾಮಗಾರಿಗಳನ್ನು ಕೈಗೊಂಡಿದ್ದು ಕಾಮಗಾರಿಗಳ ಪ್ರಗತಿಯಲ್ಲಿವೆ. ಶಕ್ತಿ ಯೋಜನೆ ಅಡಿ ಜಿಲ್ಲೆಯಲ್ಲಿ ಈವರೆಗೆ ಡಿಸೆಂಬರ್ ಅಂತ್ಯದವರೆಗೆ 61.65 ಲಕ್ಷ ಫಲಾನುಭವಿಗಳು ಸಂಚಾರ ಮಾಡಿದ್ದಾರೆ. 19.44 ಕೋಟಿ ಆದಾಯ ಕೂಡ ಈ KSRTCಗೆ ಬಂದಿರೋದು ಸಂತೋಷದ ಸಂಗತಿ. ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲು ಹಾವೇರಿ ವಿಭಾಗಕ್ಕೆ 86 ಹೊಸ ಬಸ್ಸುಗಳನ್ನು ನೀಡಲಾಗಿದೆ. ಗೃಹ ಜ್ಯೋತಿ ಅಡಿಯಲ್ಲಿ
ಜಿಲ್ಲೆಯಲ್ಲಿ 4 ಲಕ್ಷ ವಿದ್ಯುತ್ ಗ್ರಾಹಕರನ್ನ ನೋಂದಾಯಿಸಿಕೊಂಡಿದ್ದಾರೆ. ಈ ಕುಟುಂಬಗಳಿಗೆ ಶೂನ್ಯ ಬಿಲ್ ಕೂಡ ವಿತರಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ 4 ಲಕ್ಷ ಫಲಾನುಭವಿಗಳಿಗೆ ಪ್ರತಿ ತಿಂಗಳ 2,000ರಂತೆ ಸೆಪ್ಟೆಂಬರ್ 2025ರವರೆಗೆ 1,778.18 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಅನ್ನಭಾಗ್ಯದ ಅಡಿ ಜಿಲ್ಲೆಯಲ್ಲಿ ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಕುಟುಂಬದ 14.23 ಲಕ್ಷ ಸದಸ್ಯರಿಗೆ ಡಿಸೆಂಬರ್ ವರೆಗೆ 5.89 ಲಕ್ಷ ಕ್ವಿಂಟಲ್ ಅಕ್ಕಿ, 1.58 ಕ್ವಿಂಟಲ್ ಜೋಳ ವಿತರಣೆ ಮಾಡಲಾಗಿದೆ ಹಾಗೂ 135 ಕೋಟಿ ರೂಪಾಯಿ ಕೂಡ ಈ ಯೋಜನೆಗೆ ವೆಚ್ಚ ಮಾಡಲಾಗಿದೆ. ಯುವ ನಿಧಿಯ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ 9,978 ಫಲಾನುಭವಿಗಳನ್ನು ನೋಂದಾಯಿಸಿಕೊಂಡಿದ್ದು, ನವೆಂಬರ್ 25ರವರೆಗೆ ಫಲಾನುಭವಿಗಳ ಖಾತೆಗೆ 52 ಕೋಟಿ ರೂಪಾಯಿ ನೇರ ನಗದು ಹಣ ಕೂಡ ವರ್ಗಾವಣೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಹಿಂಗಾರಿ ಹಂಗಾಮಿನಲ್ಲಿ 298 ಕ್ವಿಂಟಲ್ ಬಿತ್ತನೆ ಬೀಜ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಲಾಗಿದೆ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ವಿತರಣೆಯು ಕೂಡ ಸಮರ್ಪಕವಾಗಿ ಮಾಡಲಾಗಿದೆ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳಿಗೆ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಪ್ರಸ್ತುತ ಸಾಲಿನಲ್ಲಿ 101 ಫಲಾನುಭವಿಗಳಿಗೆ ಬ್ಯಾಂಕ್ಗಳಿಂದ 12,60,00,000 ರೂಪಾಯಿ ಸಾಲ ಕೂಡ ಮಂಜೂರು ಮಾಡಲಾಗಿದೆ. ತೋಟಗಾರಿಕೆ ಚಟುವಟಿಕೆ, ಕೃಷಿ ಸಂಚಯನಿ ಹಾಗೂ ತೋಟಗಾರಿಕೆ ಮಿಷನ್ ಯಾಂತ್ರೀಕರಣ ಸೇರಿದಂತೆ ವಿವಿಧ ಯೋಜನೆ ಅಡಿಯಲ್ಲಿ 13.62 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ. 1,712 ಫಲಾನುಭವಿಗಳು ಸದುಪಯೋಗ ಕೂಡ ಪಡೆದುಕೊಂಡಿದ್ದಾರೆ. ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳಿ ಯೋಜನೆ ಅಡಿಯಲ್ಲಿ 1.20 ಕೋಟಿ ರೂಪಾಯಿ ಹಣ ಕೂಡ ಬಿಡುಗಡೆಯಾಗಿರುತ್ತದೆ. ತಾಳೆ ಬೆಳೆ ವಿಸ್ತೀರ್ಣ ಹಾಗೂ ನಿರ್ವಹಣೆಗೆ ಕ್ರಮ ವಹಿಸಲಾಗುತ್ತಿದೆ. ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ನೇಕಾರ್ ಸನ್ಮಾನ್ ಯೋಜನೆ ಅಡಿಯಲ್ಲಿ 2,165 ನೇಕಾರರಿಗೆ 54.12 ಲಕ್ಷ ರೂಪಾಯಿಗಳ ಸಹಾಯಧನ ಜಮಾ ಮಾಡಲಾಗಿದೆ. ನೇಕಾರರ ಪ್ಯಾಕೇಜ್ ಯೋಜನೆ ಅಡಿಯಲ್ಲಿ 10 HP ವಿದ್ಯುತ್ ಸಂಪರ್ಕದ ಹೊಂದಿದ ಜಿಲ್ಲೆ 131 ವಿದ್ಯುತ್ ಮಗ್ಗ ಘಟಕಗಳಿಗೆ ಉಚಿತವಾಗಿ ವಿದ್ಯುತ್ ಪೂರೈಕೆ ಕೂಡ ಮಾಡಲಾಗಿದೆ. ಸಿಗ್ಗಾಮಿಯ ಜವಳಿ ಪಾರ್ಕಿನ ಖಾಸಗಿಯವರಿಗೆ ಲೀಸ್ ಮೇಲೆ ನೀಡಲಾಗಿದ್ದು 1,300 ಜನರಿಗೆ ಉದ್ಯೋಗ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಕೋಳೂರು ಮತ್ತು ಗಣಜೂರು ಕೈಗಾರಿಕಾ ಪ್ರದೇಶದಲ್ಲಿ ಮೊದಲ ಹಂತದಲ್ಲಿ 339 ಎಕರೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಬಾಕಿ ಕಾಮಗಾರಿಗಳು ಕೂಡ ಈ ಮಾರ್ಚದ ಅಂತ್ಯದೊಳಗೆ ಪೂರ್ಣಗೊಳ್ಳಲಿರುತ್ತವೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ 1,265 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಫಲಾನುಭವಿಗಳಿಗೆ ತರಬೇತಿ ಮತ್ತು ಉಪಕರಣಗಳನ್ನು ನೀಡಲಾಗಿದೆ. ಆಗ ಸಾಲ ಮಂಜೂರಾತಿ ಕೊಡ್ತಕ್ಕಂಥ ಕ್ರಮ ಕೂಡ ವಹಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಗೆ 18 ಹೊಸದಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲು ಅನುಮೋದನೆ ಕೂಡ ನೀಡಲಾಗಿದೆ. 45 ಶಾಲೆಗಳ ಕೊಠಡಿ ದುರಸ್ತಿಗಾಗಿ 1.32 ಕೋಟಿ ರೂಪಾಯಿ ಹಣ ಕೂಡ ಮಂಜೂರು ಮಾಡಲಾಗಿದೆ. ಕ್ಯಾನ್ಸರ್ ರೋಗಿಗಳಿಗೆ ಅನುಕೂಲಕ್ಕಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಡೇ ಕೇರ್ ಕೀಮೋಥೆರಪಿ ಚಿಕಿತ್ಸೆಗಾಗಿ 6 ಹಾಸಿಗೆಗಳ ವಾರ್ಡ್ ಮತ್ತು ಕ್ಯಾನ್ಸರ್ OPD ಕೂಡ ಪ್ರಾರಂಭಿಸಲಾಗಿದೆ. ಈವರೆಗೆ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ಕೀಮೋಥೆರಪಿ ಚಿಕಿತ್ಸೆ ಕೂಡ ನೀಡಲಾಗಿದೆ. ಜಿಲ್ಲಾ ಆಸ್ಪತ್ರೆ ಹಾಗೂ ಸಿಗ್ಗಾಂವಿ ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿಯ ಯೋಜನೆ ಅಡಿಯಲ್ಲಿ ಹೃದಯಾಘಾತಕ್ಕೆ ಸಂಬಂಧಿಸಿದಂತ ತುರ್ತು ಚಿಕಿತ್ಸೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಯೋಜನೆ ಅಡಿಯಲ್ಲಿ ಈವರೆಗೆ 6.65 ಲಕ್ಷ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗಿದೆ. ಸ್ವನಾರಿ ಸಶಕ್ತ ಪರಿವಾರ ಅಭಿಯಾನದ ಅಡಿ ಜಿಲ್ಲೆಯಾದ್ಯಂತ ಮಹಿಳೆಯರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಆರೋಗ್ಯ ಸೇವೆ ಕೂಡ ಒದಗಿಸಲಾಗಿದೆ. ಕುಸುಂಬಿ ಯೋಜನೆ ಅಡಿಯಲ್ಲಿ 90 ರೈತರ ಪಂಪ್ಸೆಟ್ಗಳಿಗೆ ಸೋಲಾರ್ ಮೂಲಕ ವಿದ್ಯುತ್ ಸರಬರಾಜು ಕೂಡ ಮಾಡಲಾಗಿದೆ.
390 ಕಿಲೋಮೀಟರ್ .73 ಕಿಲೋಮೀಟರ್ ಹೊಸ LT ಮಾರ್ಗದ ನಿರ್ಮಾಣ ಕೂಡ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಅಂಗನವಾಡಿಯ ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರನ್ನ ಸೇರಿ 1.39 ಲಕ್ಷ ಫಲಾನುಭವಿಗಳಿಗೆ 60.81 ಕೋಟಿ ರು ವೆಚ್ಚ ಮಾಡಿ ಪೌಷ್ಟಿಕ ಆಹಾರವನ್ನು ಪೂರೈಸಲಾಗುತ್ತಿದೆ. ಜಿಲ್ಲೆಯಲ್ಲಿ 79 ಲಕ್ಷ ವೆಚ್ಚದಲ್ಲಿ 54 ಅಂಗನವಾಡಿ ಕಟ್ಟಡಗಳ ದುರಸ್ತಿ ಕಾರ್ಯ ಕೂಡ ಪ್ರಗತಿಯಲ್ಲಿದೆ. ಮಾತೃವಂದನಾ ಯೋಜನೆಯಡಿಯಲ್ಲಿ 9,052 ಫಲಾನುಭವಿಗಳಿಗೆ 4.59 ಲಕ್ಷ ರೂಪಾಯಿ 4.59 ಕೋಟಿ ರೂಪಾಯಿಯ ಸಹಾಯಧನ ಕೂಡ ಜಮಾ ಮಾಡಲಾಗಿದೆ. ಸ್ತ್ರೀ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳಾ ಸಬಲೀಕರಣದ ಅಂಗವಾಗಿ ಜಿಲ್ಲೆಯಲ್ಲಿ 5,301 ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನು ರಚಿಸಲಾಗಿದೆ. 83,762 ಮಹಿಳೆಯರು ಈ ಸಂಘಗಳ ಸದಸ್ಯರಾಗಿದ್ದಾರೆ. ಈವರೆಗೆ 1.54 ಕೋಟಿ ರೂಪಾಯಿ ಉಳಿತಾಯ ಕೂಡ ಮಾಡಿದ್ದಾರೆ. 247 ಕೋಟಿ ರು ಬ್ಯಾಂಕ್ ಸಾಲ ಕೂಡವನ್ನ ಅವರು ಪಡೆದಿದ್ದಾರೆ. ಈವರೆಗೆ 12.75 ಕೋಟಿ ರುಗಳ ಸುತ್ತ ನಿಧಿ ಕೂಡ ನೀಡಲಾಗಿದೆ. ಕೃಷಿ ಮಾರುಕಟ್ಟೆ ಇಲಾಖೆಯಿಂದ ವಿವಿಧ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಶೀತಲಗೃಹ, ಅಂಗಡಿ, ಗೋದಾಮು, ಸಿಸಿ ರಸ್ತೆ, ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ 130 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಲಾಗಿದೆ. ಹಿಂದುಳಿದ ವರ್ಗಗಳ 4 ವಿದ್ಯಾರ್ಥಿ ನಿಲಯಗಳ ಕಟ್ಟಡ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಸೇರಿದಂತೆ ವಿವಿಧ ಯೋಜನೆಗಳ ಅಡಿಯಲ್ಲಿ 23.61 ಕೋಟಿ ರು ಮಂಜೂರು ಮಾಡಲಾಗಿದೆ. ಜಿಲ್ಲೆಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ದೊರಕಿಸಿಕೊಡುವ ಹಿನ್ನೆಲೆಯಲ್ಲಿ ಹಾವೇರಿ ಹಾಗೂ ರಾಣೆಬೆನ್ನೂರಿನಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳದಲ್ಲಿ 1,219 ನಿರುದ್ಯೋಗಿಗಳು ಯುವಕರು ಉದ್ಯೋಗದ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಪ್ರಧಾನಮಂತ್ರಿ ಆತ್ಮನಿರ್ಭರ ನಿಧಿ ಯೋಜನೆ ಅಡಿಯಲ್ಲಿ 9,630 ಬೀದಿ ವ್ಯಾಪಾರಿಗಳಿಗೆ 18 ಕೋಟಿ ರೂಪಾಯಿ ಸಾಲ ಕೂಡ ವಿತರಣೆಯನ್ನ ಮಾಡಲಾಗಿದೆ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿರುವ ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವದಲ್ಲಿ ನಂಬಿಕೆಯನ್ನು ಸ್ಥಾಪಿಸಲು ನಾವು ಬದ್ಧರಾಗಿದ್ದೇವೆ. ಗಣತಂತ್ರದ ಅತಿ ದೊಡ್ಡದ ಹಬ್ಬವನ್ನು ಆಚರಿಸುತ್ತಿರುವ ಈ ಹೊತ್ತಿನಲ್ಲಿ ಅಸಮಾನತೆ ರಹಿತ ಸಮಾಜ ನಿರ್ಮಾಣಕ್ಕಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ತನ್ನ ಹೊಣೆಗಾರಿಕೆ ಮತ್ತು ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕಾಗಿದೆ. ಇದೇ ಸಂವಿಧಾನಕ್ಕೆ ಸಲ್ಲಿಸಬಹುದಾದಂತ ದೊಡ್ಡ ಗೌರವ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಎಂದು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಈ ಚಿಕ್ಕ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಇವತ್ತಿನ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವ್ರು ಜೋರ ಚಪ್ಪಾಳೆ ಕೊಡ್ಲೇಬೇಕು. ಯಾಕಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಹಾವೇರಿ ಜಿಲ್ಲೆಗೆ ದೊಡ್ಡ ಕೊಡುಗೆಯನ್ನ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಂದ ಕೊಡಿಸೋ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಜಿಲ್ಲಾಡಳಿತ ಪರವಾಗಿ ತುಂಬುರದ ಧನ್ಯವಾದವನ್ನ, ತಮ್ಮೆಲ್ಲರ ಪರವಾಗಿ ತುಂಬುರದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಪಥಸಂಚಲನ ತಂಡಗಳ ನಿರ್ಗಮನಕ್ಕಾಗಿ ಅನುಮತಿಯನ್ನ ಕೇಳಲಿಕ್ಕೆ ಪರೇಡ್ ಕಮಾಂಡರ್ ಶಂಕರಗೌಡ ಪಾಟೀಲ್ ಅವರು ವೇದಿಕೆಗೆ. ಮಾನ್ಯರೇ, ಗಣರಾಜ್ಯೋತ್ಸವ ಕವಾಯತ್ ಮುಕ್ತಾಯಗೊಂಡಿದ್ದು ನಿರ್ಗಮಿಸಲು ಅನುಮತಿ ಕೋರುತ್ತೇನೆ. ಗಣರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಕವಾಯತು ಮುಕ್ತಾಯಗೊಂಡಿದ್ದು ನಿರ್ಗಮಿಸಲಿಕ್ಕೆ ಆದೇಶವನ್ನು ನೀಡಲಿಕ್ಕೆ ನಂಗೆ ಅನುಮತಿ ನೀಡಬೇಕು ಅಂತ ಹೇಳಿ ಪರೇಡ್ ಕಮಾಂಡರ್ ಸಚಿವರಿಂದ ಅನುಮತಿಯನ್ನು ಪಡೆದು ಸ್ವಸ್ಥಾನಕ್ಕೆ ಮರಳಿ ಆದೇಶ ನೀಡಿದ್ದಾರೆ. ನೃತ್ಯ ಮಾಡ್ತಕ್ಕಂಥ ತಂಡಗಳಿಗೆ ಸೂಚನೆ. ಮೊದಲ ನೃತ್ಯ ಕೆವಿ ಕೇಂದ್ರೀಯ ವಿದ್ಯಾಲಯ ರೆಡಿ ಇರಬೇಕು. ಕೆವಿ ಕೇಂದ್ರೀಯ ವಿದ್ಯಾಲಯ ಕೇಂದ್ರೀಯ ವಿದ್ಯಾಲಯ ತಯಾರಿಲಿರಬೇಕು. ಎರಡನೇದಾಗಿ ಗವರ್ಮೆಂಟ್ ಉರ್ದು ಹೈಸ್ಕೂಲ್ ವೈಭವಲಕ್ಷ್ಮಿ ಪಾರ್ಕ್.
ಪೂಜಾ ಶಸ್ತ್ರ ಎಡಬಲಕ್ಕೆ ಬಲಬಲಕ್ಕೆ ಎಡಬಲ ತಿರುಗಿ ಮೊದಲಿಂದ ಜೋರ ಚಪ್ಪಾಳೆ ಕೊಟ್ಬಿಡಿ. 15 ಪ್ಲಟೂನ್ಗಳಿಗೆ ಚಪ್ಪಾಳೆ ಸಾಲದು ಅವರ ಪ್ರಯತ್ನಕ್ಕೆ. ಪರೇಡ್ ಕಮಾಂಡರ್ ಅವರಿಗೆ ಆ 15 ಪ್ಲಟೂನ್ಗಳಿಗೆ ತುಂಬದ ಧನ್ಯವಾದವನ್ನು ನಾವು ಸಲ್ಲಿಸಿದ್ದೇವೆ. ಪೊಲೀಸ್ ಮಾಧ್ಯಮದ ಗೆಳೆಯರು ಕೂಡ ಧನ್ಯವಾದವನ್ನು ನಾವು ಸಲ್ಲಿಸಿದ್ದೇವೆ. ಮೊದಲ ನೃತ್ಯಕ್ಕಾಗಿ ಕೆಬಿ ಅವರು ಬರಬೇಕು. ಇಲ್ಲಿ ಪಾಟ್ಗಳನ್ನ ತೆಗೆಯಲಿಕ್ಕೆ ಒಂದಿಷ್ಟು ಹೆಲ್ಪ್ ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅವರಲ್ಲಿ ವಿನಂತಿ, ದಯವಿಟ್ಟು ಸರ್ಕಲ್ಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಅವರು ಸಹಕರಿಸಬೇಕು. ನಮ್ಮ ಸರ್ಕಾರಿ ಉರ್ದು ಪ್ರೌಢಶಾಲೆ ವೈಭವಲಕ್ಷ್ಮಿ ಪಾರ್ಕ್ನ 10th ಮತ್ತು ಡ್ಯಾನ್ಸ್ ಅಲ್ಲಿ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ 9th ವಿದ್ಯಾರ್ಥಿಗಳು ಸರ್ಕಲ್ ಮಾಡ್ಕೊಡ್ಬೇಕು. ಬೇಗನೆ ಬರಬೇಕು.